ಸ್ವಾಮಿಗೆ ಅಯ್ಯಪ್ಪೋ ಸ್ವಾಮಿಗೆ ಅಯ್ಯಪ್ಪೋ ಅಂದ್ಬಿಟ್ಟು ನೀವು ಅಯ್ಯಪ್ಪನ ಸನ್ನಿಧಿಗೆ ಹೋಗ್ತೀರಾ. ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲಿ ನೋಡ್ರಿ, ಅಯ್ಯಪ್ಪ ಸ್ವಾಮಿಯ ಒಂದು ಏನು ಈ ಥರದ ಒಂದು ಡಾಲರ್ ಸಿಕ್ಕಿದೆ. ಇಲ್ಲಿ ನೋಡಿ, ಅಯ್ಯಪ್ಪ ಸ್ವಾಮಿಯವರ ಬಟ್ಟೆಗಳು ಇಲ್ಲಿ ಬಿದ್ದಿದೆ. ನೀವು ಅಯ್ಯಪ್ಪನ ಮಾಡಿ ಏನಪ್ಪ ಪ್ರಯೋಜನ? ತಪ್ಪು ತಿಳ್ಕೊಂಬೇಡಿ ಈ ಥರ ಅಂತೀನಿ ಅಂತ. ಯಾಕೆಂದರೆ ನೀವು ಅಯ್ಯಪ್ಪನ್ನ ಇಲ್ಲಿ ಯಾವ ರೀತಿ ಬಿಸಾಡೋಗಿದ್ದಾರೆ ಅಂದರೆ ನೋಡಿ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಈ ರೀತಿ ಚಪ್ಪಲಿಲಿ ತುಳಿಯೋರು ತುಳಿಬೋದು, ಕಾಲಲ್ಲಿ ತುಳಿಯೋರು ತುಳಿಬೋದು. ಈ ರೀತಿ ಬಿಸಾಡಿ ಇಟ್ಬಿಟ್ಟು ಹೋಗಿರೋದು. ನಿಮಗೇನು ಒಳ್ಳೇದು ಮಾಡ್ತಾನೆ ದೇವರು ಅಂತ ದೇವರಾನು ನನಗೆ ಗೊತ್ತಿಲ್ಲ. ಆದರೆ ಇದನ್ನು ನೋಡಿಬಿಟ್ಟು ನನಗೆ ಭಾಳ ಅಸಮಾಧಾನ ಆಯಿತು. ಸೊ ಇದರಿಂದ ಒಂದು ಮಾಹಿತಿ ಹಾಕ್ಬಿಡ್ಬೇಕು ಅನಿಸ್ತು. ಅದಕ್ಕೋಸ್ಕರ ಈ ಒಂದು ಮಾಹಿತಿನ ಸಲ್ಲಿಸಿದ್ದೀನಿ. ಸೊ ನೀವು ಎಷ್ಟೇ ದೇವ್ರು ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ನೀವು ಭಗವಂತನ ಗೌರವಯುತವಾಗಿ ನೀವು ಆ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ನೀವು ಏನು ಮಾಡಿದ್ರಿ ಏನು ಪ್ರಯೋಜನ ಹೇಳಿ? ಇಲ್ಲಿ ಎಲ್ಲಂದ್ರಲ್ಲಿ ಬಟ್ಟೆನ ಬಿಸಾಕ್ಬಿಟ್ಟು ಎಲ್ಲಂದ್ರಲ್ಲಿ ಕಳಚಿ ಬಿಸಾಡ್ತೀರಾ ಅರ್ಜೆಂಟಲ್ಲಿ. ಅದು ಏನು ಅರ್ಜೆಂಟ್ ಅಂತ ಗೊತ್ತಿಲ್ಲ. ನೋಡ್ರಿ ಈ ರೀತಿ ಇದು ಯಾವ ಪ್ಲೇಸ್ ಏನಂತ ನಾನು ಹೇಳಲ್ಲ. ಸೊ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಕ್ಕಂಥವ್ರು ಈ ತರಹದ ತಪ್ಪುಗಳನ್ನು ಮಾಡ್ಕೊಬೇಡಿ ಅಂತಕ್ಕಂಥ ಒಂದು ಸಂದೇಶ ನೀಡ್ತಾಯಿದ್ದೀನಿ. ಸೊ ಅಯ್ಯಪ್ಪನ ಏನು ಈ ಒಂದು ಡಾಲರ್ ಏನಿದೆ ಈ ರೀತಿ ಈ ಥರ ಕಳಚಿ ನೋಡಿ ಹಿಂಗೆ ಬಿಸಾಕಿದ್ದಾರೆ. ಹಿಂಗೆ ಬಿದ್ದಿದೆ. ಈ ಥರ ತುಳಿಯೋರು ತುಳಿತಾರೆ, ಕಾಲಲ್ಲಿ ತುಳಿಯೋರು ತುಳಿತಾರೆ, ಚಪ್ಪಲಿಲಿ ತುಳಿಯೋರು ತುಳಿತಾರೆ. ಅಯ್ಯಪ್ಪನ ಬಟ್ಟೆ ನೋಡಿ, ಅಯ್ಯಪ್ಪನ ಮಾಲಾಧಾರಿಗಳು ಯಾವ ರೀತಿ ದೇವರ ಒಂದು ಭಕ್ತಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಅಯ್ಯಪ್ಪನ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗ್ತಕ್ಕಂಥವ್ರು ನೀವು ಇಂತಹ ತಪ್ಪುಗಳನ್ನು ಮಾಡಬೇಡಿ. ಸ್ವಾಮಿಯವರ ಒಂದು ದರ್ಶನ ಮಾಡದಿದ್ರೂ ಪರವಾಗಿಲ್ಲ, ಆಮೇಲೆ ಸ್ವಾಮಿಯವ್ರಿಗೆ ಒಂದು ಮಾಲೆ ಹಾಕ್ಸ್ಕೊಳ್ದಿದ್ರೂ ಪರವಾಗಿಲ್ಲ. ಆದರೆ ಆ ಮಾಲೆನ ಹಾಕ್ಸ್ಕೊಂಡು ಸ್ವಾಮಿಯವರ ಡಾಲರ್ ಹಾಕ್ಕೊಂಡು ಎಲ್ಲಂದ್ರಲ್ಲಿ ಬಿಸಾಕೊಂಡು ಎಲ್ಲಂದ್ರಲ್ಲಿ ಕಾಳಚಿ ಎಸೆಯೋದಿದೆಯಲ್ಲ, ಅದಂತೂ ನಿಜಕ್ಕೂ ಎಷ್ಟು ಅಸಮಾಧಾನ ಆಗುತ್ತೆ ಅಂದರೆ ಅದನ್ನ ಕಳಿಸಿ ತೆಗೆದುಬಿಟ್ರೆ ಸಾಕಪ್ಪ, ಆ ಮಾಲೆದಾರಿನ ತೆಗೆದುಬಿಟ್ರೆ ಸಾಕು ಅನ್ನೋ ಥರ ಆತಾತ್ರದಲ್ಲಿ ಇರ್ತಾರೆ ಕೆಲವರು. ಅದಲ್ಲ ನಿಜವಾದ ಭಕ್ತಿಯಲ್ಲ. ದಯವಿಟ್ಟು ನಾನು ಮಗದೊಮ್ಮೆ ನಿಮಗೆ ಒಂದು ಸೂಕ್ತ ಮಾಹಿತಿ ನೀಡ್ತಿದ್ದೀನಿ. ಈ ತರಹದ ಡಾಲರ್ಗಳು, ಈ ತರಹದ ಒಂದು ಮಾಲೆಗಳನ್ನು ಧರಿಸಿ ಅಯ್ಯಪ್ಪ ಸ್ವಾಮಿಯವ್ರನ್ನ ಎಲ್ಲಂದ್ರಲ್ಲಿ ಬಿಸಾಡಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಕಣ್ರಪ್ಪ. ಅರ್ಥ ಆಯ್ತಾ? ಇದು ನೋಡ್ಬಿಟ್ಟು ಭಾಳ ಅಸಮಾಧಾನ ಆಯಿತು. ಅದಕ್ಕೋಸ್ಕರ ಒಂದು 4 ಜನಕ್ಕೆ ಮಾಹಿತಿ ನೀಡಬೇಕು ಅನಿಸ್ತು. ನೋಡಿ ಈ ರೀತಿ ಬಿದ್ದಿತ್ತು. ನಾನು ನೋಡ್ಬಿಟ್ಟು ಎತ್ಕೊಂಡೆ. ಚಪ್ಪಲಿಲಿ ತುಳಿಯೋರು ತುಳಿದವ್ರೆ, ಕಾಲಲ್ಲಿ ತುಳಿಯೋರೆ, ಈ ಥರ ಎಲ್ಲ ಆಗಿದೆ. ಅರ್ಥ ಆಯ್ತಾ? ಇದೆಲ್ಲ ಮಾಡಬೇಡಿ, ಒಳ್ಳೆಯದಲ್ಲ. ಭಕ್ತಿಪೂರ್ವಕವಾಗಿ ಮಾಡಿ. ಈ ಡಾಲರ್ ತಗೊಳ್ದಿದ್ರು ಪರವಾಗಿಲ್ಲ, ಎಲ್ಲರೂ ಅಂತೂ ರಾರಾಜಿಸ್ತಿತ್ತು. ತಗೊಂಡು ಈ ರೀತಿ ಬೀದಿ ಪಾಲು ಮಾಡಿಬಿಟ್ರೆ ಏನು ರೀ? ಇಷ್ಟು ಹೇಳ್ತಾಯಿದ್ದೀನಿ. ನನ್ನಿಂದ ಏನಾದ್ರು ತಪ್ಪು ಮಾಹಿತಿ ರವಾನೆ ಆಗಿದ್ದರೆ ಕ್ಷಮೆ ಇರಲಿ. ಧನ್ಯವಾದಗಳು.